Hey guys, welcome back to my YouTube channel. So guys, KPSC ಇಂದ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಪ್ಡೇಟ್ ಮಾಡಲಿಕ್ಕೆ ಡೈರೆಕ್ಟ್ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಕೆಲವು ಹುದ್ದೆಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಆ ಒಂದು ವಿನಾಯಿತಿಯನ್ನು ಪಡೆಯಬೇಕಂತಂದ್ರೆ ಸೊ ನೀವು ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಅದನ್ನ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮೊದಲನೇದಾಗಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನಂತರ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ ಸೊ ಅಲ್ಲಿ ಕೆಲವೊಂದು ಲಿಂಕ್ಸನ್ನು ಕೊಟ್ಟಿದ್ದಾರೆ ಸೊ ಅಪ್ಡೇಟ್ ಮಾಡಲಿಕ್ಕೆ. ಸೊ ನಂತರ ನಿಮ್ಮ ಒಂದು ಅಫಿಷಿಯಲ್ ಅಕೌಂಟ್ ಏನಿದೆ ಪರ್ಸನಲ್ ಇಂಡಿವಿಜುವಲ್ ಅಕೌಂಟು, ಅದಕ್ಕೆ ನೀವು ಲಾಗಿನ್ ಹಾಕಿ ನಿಮ್ಮ ಕ್ರೆಡೆನ್ಷಿಯಲ್ಸ್ನ ಹಾಕಿಬಿಟ್ಟು ಸೊ ಈ ಥರ ಒಂದು ಪರ್ಸನಲ್ ಅಕೌಂಟಿಗೆ ಲಾಗಿನ್ ಆಗಬೇಕಾಗ್ತದೆ. ಸೊ ನಂತರ ಒಂದು ಚೆಕ್ ಬಾಕ್ಸ್ನ ಎಂಟರ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಇಂಡಿವಿಜುವಲ್ ಅಕೌಂಟ್ ಇರುತ್ತೆ ಸೊ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ. ಓಕೆ, ಸೊ ನೀವು ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಂತರ ಇಲ್ಲಿ ನೋಡ್ಬೋದು ಪಾಪಪ್ ಮೆಸೇಜು. ಸೊ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಅಂತ ಇದೆ ನೋಡಿ. ಓಕೆ, ಸೊ ಇದು ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಲಿಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ, ನೋಟ್ ಅಂತ. ಸೊ ನಂತರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ನೀವು ಡೈರೆಕ್ಟಾಗಿ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಪ್ಡೇಟ್ ಮಾಡುವ ಒಂದು ಪೇಜಿಗೆ ಹೋಗ್ತೀರಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಲೆಕ್ಟ್ KPSC ನೋಟಿಫಿಕೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಯಾವ್ಯಾವ KPSC ನೋಟಿಫಿಕೇಷನ್ ನಂಬರ್ಗಳಿದ್ದಾವೆ ಅಂದರೆ ಯಾವ್ಯಾವ ಎಕ್ಸಾಮ್ಸ್ಗಳಿಗೆ ವಿನಾಯಿತಿನ ಕೊಟ್ಟಿದ್ದಾರೆ ಸೊ ಆ ಒಂದು ನೋಟಿಫಿಕೇಷನ್ಸ್ ನಂಬರ್ ಬರುತ್ತೆ ಇಲ್ಲಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನಂತರ ನೀವು ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳಿದ್ದಾರೆ, ಎಸ್ ಅಂತ ಕೊಡಿ. ಸೊ ನೆಕ್ಸ್ಟ್ ಚೂಸ್ ಎನಿ ಒನ್ ಸ್ಟಡಿಡ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ SSLC ಅಂತ ಟೈಪ್ ಮಾಡಿ. ಸೊ ನಂತರ ಲ್ಯಾಂಗ್ವೇಜ್, ಸೊ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಂತರ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ಬರೀಬೇಕಾಗ್ತದೆ. ಓಕೆ, ಸೊ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ ನಂತರ ಸೊ ಮತ್ತೆ ನೆಕ್ಸ್ಟ್ ಪೇಜಲ್ಲಿ ನೋಡಿ ಚೂಸ್ ಫೈಲ್ ಅಂತ ಇದೆ, ಅಪ್ಲೋಡ್ ಮಾರ್ಕ್ ಶೀಟ್ ಅಂತ ಇದೆ. ಸೊ SSLC ಅಂಕಪಟ್ಟಿಯನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, PDF ಫಾರ್ಮೆಟಲ್ಲಿ ಇದು ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕು. ಸೊ ನಂತರ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಫೈಲನ್ನು ನಂತರ ಸೇವ್ ಅಂತ ಕೆಳಗಡೆ ಒಂದು ಬಟನ್ ಇದೆ. ಓಕೆ, ಸೊ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ ನೀವು ಏನು ಅಪ್ಲೋಡ್ ಮಾಡಿದ್ದೀರಾ ಇಲ್ಲಿ ಅಂದರೆ ಡೀಟೇಲ್ಸ್ ಏನೇನು ಪ್ರೊವೈಡ್ ಮಾಡಿದ್ದೀರಾ ಈ ಎಲ್ಲ ಡೀಟೇಲ್ಸು ನಿಮ್ಮ ಒಂದು ಸೊ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸಲ್ಲಿ ಹೋಗಿ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಕೂಡ ಬರುತ್ತೆ. ಸೊ ಆ ಪಾಪಪ್ ಮೆಸೇಜಲ್ಲಿ ನೀವು ನೋಡ್ಬೋದು ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಫಾರ್ ದ ನೋಟಿಫಿಕೇಷನ್ ಸೊ ಅಂತ ಇದೆ. ಓಕೆ, ಸೊ ಅಲ್ಲಿ ಯಾವ್ಯಾವ ನೋಟಿಫಿಕೇಷನ್ಗೆ ನೀವು ವಿನಾಯಿತಿಯನ್ನು ಪಡ್ಕೊಬೇಕಂತಿದ್ದೀರಾ ಸೊ ಇಲ್ಲಿ ಆ ಒಂದು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಸೊ ನೀವು ಸೇವ್ ಅಂತ ಕೊಡಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಸೊ ನೀವು ಆ ಒಂದು ಅಪ್ಲಿಕೇಶನ್ ಕೂಡ ನೀವು ನೋಡ್ಬೋದು. ಓಕೆ, ಸೊ ನಿಮ್ಮ ಒಂದು ಯಾವ ಒಂದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡಿದಿರಲ್ಲ ಸೊ ಆ ಒಂದು ನೋಟಿಫಿಕೇಷನ್ ಅಪ್ಲೈಡ್ ಪೋಸ್ಟಲ್ಲಿ ಬರುತ್ತೆ. ಸೊ ಆ ಒಂದು ಅಪ್ಲೈಡ್ ಪೋಸ್ಟಲ್ಲಿ ಹೋಗ್ಬಿಟ್ಟು ಸೊ ವ್ಯೂ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಈ ಒಂದು ಡೀಟೇಲ್ಸ್ ಏನಾಗುತ್ತೆ ಕೆಳಗಡೆ ಇನ್ನೊಂದು ಕಾಲಮ್ ಆ್ಯಡ್ ಆಗುತ್ತೆ. ಸೊ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಏನಾಗುತ್ತೆ ಸೊ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನಂತ ಇದೆ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ ಅಥವಾ ಎಕ್ಸಾಮಿಷನ್ ತೊಗೊಂಡಿರ ಅಂತ ಹೇಳ್ಬಿಟ್ಟು ಒಂದು ಎಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಓಕೆ, ಸೊ ಡೈರೆಕ್ಟಾಗಿ ನೀವು ನಿಮ್ಮ ಇಂಡಿವಿಜುವಲ್ ಅಕೌಂಟ್ ಓಪನ್ ಮಾಡಿದಾಗ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಸೊ ನಂತರ ನೋಡಿ ಸೊ ಇಲ್ಲಿ ಒಂದು PDF ಫಾರ್ಮೆಟ್ ಬಂದಿದೆ. ಓಕೆ, ಸೊ ಈ PDF ಫಾರ್ಮೆಟ್ನ ಕ್ಲಿಕ್ ಮಾಡಿದ ಮೇಲೆ ಸೊ ನಂತರ ನೀವು ಏನಾಗುತ್ತೆ ಸೊ ಈ ಥರ ಒಂದು ನೀವೇನೋ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಲ್ಲ ಅದು ಇಲ್ಲಿ ವ್ಯೂ ಆಗಿ ನೋಡ್ಬೋದು. ಓಕೆ, ಸೊ ಯಾವ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸುತ್ತೆ. ಓಕೆ, ಸೊ ನಂತರ ಅಪ್ಲೈಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈಡ್ ಪೋಸ್ಟಲ್ಲಿ ಹೋದಾಗ ಸೊ ಯಾವ ಒಂದು ನೋಟಿಫಿಕೇಷನ್ಗೆ ನೀವು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀರಾ ಸೊ ಆ ಒಂದು ನೋಟಿಫಿಕೇಷನ್ ಪಕ್ಕ ವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಓಕೆ, ಸೊ ಅಥವಾ ವ್ಯೂ ಅಂತ ಒಂದು ಬಟನ್ ಇರುತ್ತೆ. ಓಕೆ, ಸೊ ಆ ಒಂದು ಬಟನ್ನ ನೀವು ಕ್ಲಿಕ್ ಮಾಡಿದರೆ ಸೊ ನಂತರ ಕಂಪ್ಲೀಟ್ ಡೀಟೇಲ್ಸ್ ಏನಾಗುತ್ತೆ ವ್ಯೂ ಆಗುತ್ತೆ. ಸೊ ಅಲ್ಲಿ ನೀವು ನೋಡ್ಬೋದು ನಿಮ್ಮ ಅಪ್ಲಿಕೇಶನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಓಕೆ, ಸೊ ಈ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಏನು ಡೀಟೇಲ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಿ ಸೊ ವಿನಾಯಿತಿಯನ್ನು ಪಡ್ಕೋಬೋದು. ಓಕೆ, ಸೊ ನೀವು ನೋಡಿ ಇದು ಡೈರೆಕ್ಟಾಗಿ ಲಿಂಕ್ ಬರುತ್ತೆ. ಹಾಗೆ
ಫಸ್ಟು ಇಂಡಿವಿಜುವಲಾಗಿ ಮೆಸೇಜ್ ಕೂಡ ಕಳಿಸ್ತಾರೆ. ಸೊ ನಿಮ್ಮ ಇಂಡಿವಿಜುವಲ್ ಅಕೌಂಟಿಗೆ ನೀವು ಲಾಗಿನ್ ಆದರೆ ಅಲ್ಲಿ ಡೈರೆಕ್ಟ್ ನಿಮಗೆ ಒಂದು ಲಿಂಕ್ ಬರುತ್ತೆ. ಸೊ ಅಪ್ಡೇಟ್ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ನೆಕ್ಸ್ಟ್ ನೀವು ಪ್ರೋಸೆಸ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ 1 by 1 ಡೀಟೇಲ್ಸಲ್ಲಿ ಪ್ರೊವೈಡ್ ಮಾಡ್ತಾಯಿರಿ. ಸೊ ಏನೇನು ಕೇಳಿದ್ದಾರೆ ಡೀಟೇಲ್ಸ್ನ ಕೊಡ್ತಾಯಿರಿ. ಸೊ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದಾಗ ನಂತರ ಅಲ್ಲಿ ಇದು ಏನಾಗುತ್ತೆ, ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ಸೊ ಓಕೆ, ಯಾವ ಒಂದು ನೋಟಿಫಿಕೇಷನ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವೆಲ್ಲ ವಿನಾಯಿತಿಯನ್ನು ಪಡ್ಕೋಬೋದು. ಕಂಪಲ್ಸರಿ ಕನ್ನಡ ಎಕ್ಸಾಮಿಂದ ವಿನಾಯಿತಿಯನ್ನು ನೀವು ಕೂಡ ಪಡ್ಕೋಬೋದು. ಓಕೆ, ಸೊ ಇಲ್ಲಿ ವ್ಯೂ ಅಂತ ಇದೆ ನೋಡಿ. ಸೊ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದರೆ ಸೊ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ಜನ್ರೇಟ್ ಆಗುತ್ತೆ, ಅಂದರೆ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಏನೊಂದು ಅಪ್ಲಿಕೇಶನ್ನ ಅಪ್ಲೈ ಮಾಡಿರ್ತೀರಲ್ಲ, ಸೊ ಆ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಇಲ್ಲಿ ಜನ್ರೇಟ್ ಆಗುತ್ತೆ. ಸೊ ಎಂಡಲ್ಲಿ ಒಂದು ಕಾಲಮ್ ಬರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು. ಸೊ ಆ ಡೀಟೇಲ್ಸಲ್ಲಿ ನೀವು ನೋಡ್ಬೋದು ಇಲ್ಲಿ ಎಸ್ ಅಂತ ಅಪ್ಡೇಟ್ ಆಗಿದೆ. ಓಕೆ.